ಮತ್ತೆ ಹೆಂಗಳೋರಿ ಎಲ್ಲ ಸೌಖ್ಯನಾ? ಅರಭಾಷೆ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಕ್ತು. ನಾನಂತೂ ಹೋಗಿದ್ದೆ, ನೀವ್ ಯಾರು ಬಂದಳರ್ಯಾ? ನಾ ಹೋಗನ ಸ್ವಲ್ಪ ಲೇಟ್ ಆಗಿತ್ತು. ನಂದು ಯಾವಾಗ್ಲೂ ಲೇಟೇ ನೋಡಿ. ಈ ಸಲ ಮಂಗಳೂರಿನ ಅಂಬೇಡ್ಕರ್ ಭವನಲ್ಲಿತ್ತು ಕಾರ್ಯಕ್ರಮ. ಬೈಕ್ ಕಾರ್ಗಳ ನೋಡಿ ಅಂದ್ಕಂಡೆ, ಜನ ಅಂತೂ ಸುಮಾರು ಒಳ ಅಂತ. ಹಾಲ್ ಒಳಗೆ ಹೋಗಕ್ಕೆ ಮುಂದೆ ಹೈದನು ಗುಡೆನು ಇಬ್ಬರು ವೆಲ್ಕಮ್ ಮಾಡ್ದ ನೋಡಿ ನನ್ನ. ನಾರ್ತಿ ಹುಡುಗಿ ಒಮ್ಮೆ ಕೇಳ್ತಾಳ ನೀವು ಕನ್ನಡ ಹುಡುಗರು ಯಾಕೆ ಅಷ್ಟು ಚೆಂದ. ಹಂಗೆ ಒಳಗೆ ಹೋಗಿ ನೋಡ್ಕನ, ಜನ ಅಂತೂ ಫುಲ್ ಇದ್ದ. ನಮ್ಮ ಅದೀಪ್ ಬ್ಲಾಗ್ ಶ್ರೀಧಾಮ ಎಲ್ಲವೂ ಸಿಕ್ಕಿದ. ಸುಳ್ಳಿ ಸುದ್ದಿನ ಈ ಒಂದು ಟೀಮ್ ಉಂಟಲ್ಲ, ನಂಗೆ ಭಾರಿ ಇಷ್ಟ. ಎಲ್ಲಿ ಸಿಕ್ಕರು ಮಾತಾಡುವೆ ನಾವು. ನಾ ತಲುಪುದು ಉದ್ಘಾಟನೆ ಅದು ಸರಿಯಾಗಿತ್ತು. ಹಂಗೆ ಗೌರವ ಪ್ರಶಸ್ತಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮನೂ ನಡ್ತು. ನೋಡ್ಕನ ಕಾರ್ತಿಕ್ ಪದೇಲ್ ಅವರ ಸಣ್ಣನ ಕತೆಗ ಪುಸ್ತಕ ಬಿಡುಗಡೆ ಆಗಿತ್ತು. ಭೇಟಿಯಾಗಿ ಪರಿಚಯ ಇಲ್ಲದ ಕಾರಣ ಕುದೂರ್ಸಿ ಮಾತಾಡ್ಸಿದ ನೋಡಿ. ಸ್ವಲ್ಪ ಹೊತ್ತಕನ ಮಡಿಕೇರಿ ಆಕಾಶವಾಣಿ ಉದ್ಘೋಷಕರು ವಿನೋದ್ ಮೂಡಗದ್ದೆಯು ಕೂಡ ಜಾಯ್ನ್ ಆದ. ಮಾತುಕತೆ ಆಗಿ ಸಭೆ ಹೋಗಿ ನೋಡ್ಕನ ಭಾಷಣ ಆಗ್ತಾ ಇತ್ತು. ಆದ್ರೆ ಜನ ಎಲ್ಲ ಊಟದ ಹಾಲ್ ಇದ್ದ. ನಾವು ಕೂಡ ಊಟಕ್ಕೆ ಲೈನ್ ಇರ್ಕನ ಲೋಕೇಶ್ ಊರ್ಬೈಲವು ಸಿಕ್ಕಿದ ನೋಡಿ. ಹಂಗೆ ಅರಭಾಷೆಯವರಲ್ಲೊಟ್ಟಿಗೆ ಮಾತಾಡಿ ಊಟ ಎಲ್ಲ ಆಗಿ ನಮ್ಮ ಚಂದ್ರವತಿ ಬಡ್ಡಡ್ಕ ಎಲ್ಲೋಳ ಅಂತ ಕೇಳ್ಕನ, ಅವೆಲ್ಲಾರು ಚೋಳು ನಕ್ಕಲಿರುವಂತ ವಿನೋದ್ ಸಣಪ ಹೇಳ್ದ ಮಾರ್ರೆ. ಚೋಳು 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 ಸಣಪ ಊರೆಲ್ಲ ಚೋಳು. ಓಕೆ, ಹಂಗೆ ಸೀದಾ ಹೋಗಿ ನೋಡ್ರೆ ಸ್ಟೇಜ್ ಇಂದ ಕೆಳಗಿಲ್ದು ಬರುವಂಗೆ ಕಾಣ್ತಾ ಇಲ್ಲೇ ನಮ್ಮ ಚಂದ್ರವತಿ ಬಡ್ಡಡ್ಕವು. ಹಂಗೆ ನಾನೇ ಹೋಗಿ ಮಾತಾಡ್ಸಿಯೇ ಬಿಟ್ಟೆ ನೋಡಿ. ಅಕಾಡೆಮಿಯವರ ಕಾರ್ಯಕ್ರಮ ಅಂತೂ ಲೈಕ್ ಆಗಿತ್ತು. ನೀವು ಅರೆಭಾಷೆ ಮಾತಾಡ್ರ ಹಂಗಾರ ಒಂದು ಲೈಕ್ ಗೊತ್ತಿಲ್ಲ, ಅರೆಭಾಷೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯೂಟ್ಯೂಬ್ ಇದ್ರ ಫುಲ್ ವಿಡಿಯೋ ಹಾಕಳೆ ಪುರ್ಸೋತ್ ಮಾಡಿ ಒಂದು ವಿಸಿಟ್ ಕೊಟ್ಟು ಬನ್ನಿ ಆತ. ಫಾಲೋ ಮಾಡ್ಕೇನೆ.